ನೋಡಿ ತಮ್ಗೊಡ್ರಿ, ಭೂಮಿ ಮೇಲೆ ಎಲ್ಲ ಜೀವರಾಶಿ ಒಳಗೆ ಶ್ರೇಷ್ಠವಾದಂಥ ಜೀವಿ ಯಾವುದಂದ್ರೆ ಅದು ಮನುಷ್ಯ. ಯಾಕೆ ಮನುಷ್ಯಪ್ಪ ಅಂದ್ರೆ ಪ್ರಾಣಿ ಪಕ್ಷಿಗೆ ಅವಕ್ಕೆ ವಿಚಾರ ಮಾಡೋ ಶಕ್ತಿ ಇರೋಂಗಿಲ್ಲ. ಆವತ್ತಿನ ತಿನ್ನೋ ಆಹಾರ ಬಗ್ಗೆ ಅಟ್ಟ ವಿಚಾರ ಮಾಡ್ತಾವೆ. ಮುಂದೆ ಜೀವನ ಹೆಂಗೆ ಮಾಡಬೇಕು ಅನ್ನೋ ವಿಚಾರ ಅವಕ್ಕೆ ಇರೋಂಗಿಲ್ಲ. ಆದ್ರೆ ಮನುಷ್ಯಾಗ ದೇವ್ರು ಏನು ಕೊಟ್ಟಾನಪ್ಪ ಅಂದ್ರೆ ವಿಚಾರ ಮಾಡೋ ಶಕ್ತಿಯನ್ನು ಕೊಟ್ಟಾನ. ಮುಂದೆ ಏನು ಮಾಡ್ಬೇಕು ಅನ್ನೋ ವಿಚಾರ ಮಾಡೋ ಶಕ್ತಿ ಕೊಟ್ಟಾನ. ಏನು ಮಾಡಿರಿ ಏನಾಕೈತೆ ಅನ್ನೋದನ್ನು ತಿಳ್ಕೋ ಶಕ್ತಿನೂ ಕೊಟ್ಟಾನ. ಅಂದಾಗ ದೇವ್ರು ನಮ್ಮ ಮನುಷ್ಯ ಜಾತಿಗೆ ಹುಟ್ಸ್ಯಾನಪ್ಪ ಅಂದ್ರೆ ನಾವು ಜೀವನದಾಗ ಏನಾರ ಒಂದು ಸಾಧನೆ ಮಾಡ್ಬೇಕು. ಸಾಧನೆ ಮಾಡಿದ್ರೆ ನಾವು ಹುಟ್ಟಿದಕ್ಕೆ ಸ್ವಾರ್ಥ ಆಗ್ತದೆ. ಇಲ್ಲಾರ ನಾವು ಪ್ರಾಣಿ ಪಕ್ಷಿಯಾಗಿ ಹುಟ್ಟಬೋದಾಗಿತ್ತು. ಆದರೆ ಮನುಷ್ಯ ಜಾತಿಗೆ ನಾವು ಹುಟ್ಟಿದ್ವಿ ಅಂದಾಗ ನಮ್ಮಲ್ಲಿ ಥಿಂಕ್ ಮಾಡೋ ವಿಚಾರ ಅದ. ನೋಡು, ಮನುಷ್ಯ ಏನು ಸಾಧನೆ ಮಾಡಿಲ್ಲ. ಪಕ್ಷಿ ಹಂಗೆ ವಿಮಾನ ಕಣ್ಣು ಹಿಡ್ದಾನ ಹಾರಾಡುವಂಗೆ, ಅದೇ ರೀತಿ ಸಾಕಷ್ಟು ಮಾಡ್ಯಾನ. ಏನು ಬೇಕಾದ ಸಾಧನೆ ಮಾಡ್ಯಾನ. ಮನುಷ್ಯಾಗ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದ್ರೆ ಪ್ರಯತ್ನ ಇರಬೇಕು, ಛಲ ಇರಬೇಕು. ಅಂದಾಗ ಸಾಧ್ಯ ಆಗ್ತದೆ. ನಾವು ಮನುಷ್ಯ ಜಾತಿಗೆ ಹುಟ್ಟಿದ ಮೇಲೆ ನಮ್ಮಲ್ಲಿ ಬುದ್ಧಿ ಶಕ್ತಿ ಅದ. ಆ ಬುದ್ಧಿ ಶಕ್ತಿಯನ್ನು ಉಪಯೋಗ ಮಾಡ್ಕೋಬೇಕು. ನೋಡಿ, ಸಮಯ ಅನ್ನೋದು ಅಮೂಲ್ಯವಾದ ಸಮಯ ಕಳೆದು ಹೋಗ್ತಾ ಇರ್ತೈತಿ. ಹಂಗೆ ನಮ್ಮ ವಯಸ್ಸು ಹಾಕಿರ್ತಾವೆ. ಆದ್ರೆ ಅಲ್ಲಿ ಸಾಧನೆ ಏನೂ ಇಲ್ಲಂದ್ರೆ ಜೀರೋ ಆಗ್ತದೆ. ನೋಡಿ ತಮ್ಗೊಡ್ರಿ, ಓದು ವಯಸ್ಸಿನಾಗ ಓದಬೇಕು ಅಂದ್ರೆ ಜೀವನದಾಗ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮುಂದೆ 50-60 ವಯಸ್ಸಾದ್ಮೇಲೆ ಓದ್ತಾನಂದ್ರೆ ಆಗೋದಿಲ್ಲ. ಈಗ ವಯಸ್ಸಿದ್ದಾಗ ಓದ್ರಿ, ತಂದೆ ತಾಯಿ ಹೆಸರು ತೊಗೊಂಬರಿ, ನಿಮ್ಮ ಊರಿನ ಹೆಸರು ತೊಗೊಂಬರಿ. ಜೀವನದಾಗ ಏನಾದರೂ ಒಂದು ಸಾಧನೆ ಮಾಡಿರಿ. ಮಾಡ್ತಿರಲ್ಲ? ಓಕೆ ಸರ್. ಓಕೆ.